ಸೂಪರ್ ಆಗಿದ್ದೀವಿ ಶರ್ಮಿತಾ ಶೆಟ್ಟಿ ಅಂತ ಹೇಳ್ತಾ ಇದ್ರಾ. ನಮ್ ಜೀವನ ಅಂದ್ರೆ ಬೆಳಕು ನೆರಳಿನ ಆಟ. ಅಫ್ಕೋರ್ಸ್ ಈ ಬೆಳಕು ಹುಟ್ಟೋದೆ ನೆರಳಿನ ಮುಖಾಂತರವಾಗಿ. ಇದರಲ್ಲಿ ಮನೋರಂಜನೆನೂ ಇದೆ, ಕಥೆನೂ ಇದೆ. ಸೊ ಇದನ್ನ ಆರ್ಟ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ? ಅದ್ಭುತವಾಗಿರುತ್ತಲ್ಲ. ಇದು ಸಾಮಾನ್ಯದ ಮಾತಂತೂ ಖಂಡಿತ ಅಲ್ಲ. ಸೊ ವಿಶೇಷ ಅತಿಥಿಗಳು, ವಿಶೇಷ ಆರ್ಟಿಸ್ಟ್ಗಳು ನಮ್ ಜೊತೆ ಇದ್ದಾರೆ. ಸುಮ್ನೆ ಅವ್ರನ್ನ ವೆಲ್ಕಮ್ ಮಾಡಲ್ಲ ಈ ಶೋಲಿ ನಾವು. ಅದ್ಭುತವಾಗಿರುತ್ತೆ ವೆಲ್ಕಮ್, ಗ್ರ್ಯಾಂಡ್ ಆಗಿರುತ್ತೆ ವೆಲ್ಕಮ್. ಯಾರ ಆರ್ಟಿಸ್ಟ್ಗಳು ಹೆಂಗ್ ಕಲ್ತ್ಕೊಂಡು ಈ ಶ್ಯಾಡೋ ಆರ್ಟ್ ನ, ವಿಶೇಷವಾದಂತ ಆರ್ಟ್ ಇದು, ಏನೇನ್ ನಮ್ಮ ಮುಂದೆ ಇವತ್ತು ಪ್ರದರ್ಶನ ಮಾಡ್ತಾರೆ. ಸೊ ವಿಶೇಷವಾದ ವೆಲ್ಕಮ್ ಅಂತ ಹೇಳಿದ್ನಲ್ಲ, ಸೊ ಒಂದು ಮೂಡ್ ಕ್ರಿಯೇಟ್ ಮಾಡೋಣ ವಿಶೇಷವಾದ ವೆಲ್ಕಮ್ಗೆ. ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶವಿ ಇರುವ ಕಾಳಿಂಗನೆಂಬ ಕನ್ನಡ ಪರಿಯನೆಂದು ಬೇಳ್ವೆನು. ಬೆಳೆಯ ಮಾವಿನ ಮರದ ಕೆಳಗೆ ಒಳಲನೂದುವ ಗೊಲ್ಲಗೌಡನು ಬಳಸಿನಿಂದ ಗುರುಗಳನ್ನು ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕದೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಭುತನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಓರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚದರಿ ಹೋಗುವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನುತ ಚಂದದೀತ ಬರುತ್ತಿದೆ. ಹಿಂದೆನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ವೆನು, ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಲ ವ್ಯಾಘ್ರನು ಕೂಗಲು. ಒಂದು ಭಿನ್ನಹ ಹುಲಿಯ ಕೇಳು ಕಂದನಿರುವನು ದೊಡ್ಡಿಯೊಳಗೆ. ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ, ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಒಂದು ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆಯಿತ್ತು. ಕಂದ ನಿನ್ನನು ನೋಡಿ ಹೋಗುವೆನೆಂದು ಬಂದೆನು ದೊಡ್ಡಿಗೆ. ಆರ ಮುಳಿಯಲು ಕುಡಿಯಲಮ್ಮ, ಆರ ಸೇರಿ ಬದುಕಲಮ್ಮ, ಆರ ಬಳಿಯಲ್ಲಿ ಮಲಗಳಮ್ಮ, ಆರು ನನಗೆ ಹಿತವರು. ಅಮ್ಮಗಳಿರ ಅಕ್ಕಗಳಿರ ನಮ್ಮ ತಾಯೊಡ ಹುಟ್ಟುಗಳಿರ. ನಿಮ್ಮ ತಂದಾನೆಂದು ಕಾಣಿರಿ ತಬ್ಬಲಿಯ ನೀ ತರುವನು. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ
ಕೋಟಿಯ ಕಥೆಯಿದು. ತಬ್ಬಲಿಯು ನೀನಾದೆ ಮಗನೇ, ಹೆಬ್ಬುಲಿಯ ಬಾಯನ್ನು ಹೋಗುವೆನು, ಇಬ್ಬರ ಋಣ ತೀರಿತೆಂದು ತಬ್ಬಿಕೊಂಡಿತು ಕಂದನ. ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಖಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು. ಪುಣ್ಯ ಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನುಂದು ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು. ವಾವ್! ನಾನು ಆಗ್ಲೇ ಹೇಳದ್ನಲ್ಲ, ಈ ಬೆಳಕು ನೆರಳಿನ ಆಟ ಅಂದ್ರೆ ಅದು ಕೈ ಚಳಕದ ಮುಖಾಂತರ ನೋಡೋದಿದೆಯಲ್ಲ, ನಿಜಕ್ಕೂ ಅದ್ಭುತವಾಗಿತ್ತು. ನನಗಂತೂ ಗೂಸ್ ಬಂಪ್ಸ್ ಬಂದ್ಬಿಡ್ತು ಅದನ್ನ ನೋಡಿ. ಸೊ ಅದ್ಭುತವಾದ ಆರ್ಟಿಸ್ಟ್ಗಳು ನಮ್ ಜೊತೆಗೆ ಇದ್ದಾರೆ. ಪೂಜಾ ಆಚಾರ್ಯ ಹಾಗೇನೆ ಪ್ರತೀಕ್ ಆಚಾರ್ಯ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ನಿಮ್ ಕೈ ಒಂದ್ಸರಿ ನಮ್ ಕ್ಯಾಮ್ರಾಗ್ ತೋರಿಸ್ಬಿಡಿ, ಇಬ್ರದ್ದು ಎರಡು ಕೈ. ಏನ್ ಮ್ಯಾಜಿಕ್ ಇದೆ ರೀ ನಿಮ್ ಕೈಯಲ್ಲಿ, ಸೀರಿಯಸ್ಲಿ ಸೂಪರ್ ಆಗಿತ್ತು. ನಾನು ಆಗ್ಲೇ ಹೇಳದ್ನಲ್ಲ, ಮನರಂಜನೆ ಜೊತೆಗೆ ಕತೆ ಹೇಳೋದು ಅಂದ್ರೆ ನಮ್ ಜೀವನದ ಕತೆನೂ ಹೇಳ್ಬಿಡ್ಬೋದಲ್ವಾ ಇದ್ರಲ್ಲಿ. ಸೊ ಫಸ್ಟ್ ನೀವ್ ಹೇಳಿ, ಹೆಂಗೆ ಇದು ಸ್ಟಾರ್ಟ್ ಆಗಿದ್ದು? ಬೇಸಿಕಲಿ ಅಪ್ಪ ಸ್ಟಾರ್ಟ್ ಮಾಡಿದ್ದು, ಪ್ರಹ್ಲಾದ್ ಆಚಾರ್ಯ ಅಂತ ಅವ್ರ ಹೆಸರು. ಅವರು ಇದನ್ನ ಹಾಬಿ ಆಗಿ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ರು. ಸೊ ಬೆಂಗಳೂರಿಗೆ ನಾವು ಶಿಫ್ಟ್ ಆದ್ಮೇಲೆ ನಾವಿಬ್ರು ತುಂಬಾ ಚಿಕ್ಕವರಿದ್ವಿ. ಆಗ ಅಪ್ಪ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಾವು ಅಲ್ಲೇ ಒಂದಷ್ಟು ಕಿರಿಕ್ಕೊಂಡು ಮಾಡೋದು ಆ ಥರ ಮಾಡ್ತಾ ಇದ್ವಿ. ಸೊ ಅಪ್ಪ ಇವಾಗ ಏನಾದರೂ ಫಿಗರ್ ಮಾಡ್ತಾ ಇದ್ರೆ ನಾವು ಪೆನ್ಸಿಲ್ ತೊಗೊಂಬಂದು ನೋಡಿಪ್ಪ ಪೆನ್ಸಿಲ್ ಇದೆ, ಲೈಟಲ್ಲಿ ಪೆನ್ಸಿಲ್ ಬರ್ತಾ ಇದೆ ಅಂತ ಆ ಥರ ಸ್ಟಾರ್ಟ್ ಆಗಿದ್ದು. ಆಮೇಲೆ ಡೆವಲಪ್ ಆಗ್ತಾ ಇಲ್ಲಿ ತನಕ ಬಂದಿದ್ವಿ. ಆದ್ರೆ ಇವಾಗ ಅಪ್ಪ ಅಮ್ಮನೂ ಮಾಡ್ತಾರಲ್ವಾ ಈ ಆಟನ, ಸೊ ಅಪ್ಪ ಅಮ್ಮನೇ ಒಂಥರ ಇನ್ಸ್ಪೈರ್ ಮಾಡಿದ್ದ ಅಥವಾ ನಿಮ್ಗೆ ಕಲಿಬೇಕು ಅಂತ ಅನ್ನಿಸ್ತಾ ಅವ್ರು ನೋಡಿ? ಅಂದ್ರೆ ಅವರು ನಿಮ್ಗೆ ಫೋರ್ಸ್ ಮಾಡ್ತಾ ಇದ್ರ ಕಲೀರಿ ಅಂತ? ಇಲ್ಲ, ಫೋರ್ಸ್ ಏನು ಮಾಡ್ತಿರ್ಲಿಲ್ಲ. ಇವಾಗ ಪ್ರಾಕ್ಟೀಸ್ ಅಂದರೆ ಫಾರ್ ಎಕ್ಸಾಂಪಲ್ ಆನೆ ಮಾಡ್ತಿದ್ರೆ ನಾವು ಪೆನ್ಸಿಲ್ ತಗೊಂಡೋಗಿ ನೋಡಿ ಇದು ಕಬ್ಬು ಬಂತು, ಆನೆಗೆ ತಿನ್ಸೋದು, ಆ ಥರ ಅದಕ್ಕೆ ಚುಚ್ಚೋದು, ಪೇಪರ್ ಉಂಡೆ ಮಾಡಿ ಲಡ್ಡು ಥರ ಕೊಡೋದು, ಆ ಥರ ಮಾಡ್ತಾ ಮಾಡ್ತಾ ನಮಗೂ ಅದರಲ್ಲಿ ಒಂಥರ ಮುಳುಗೋಗ್ಬೇಕು ಥರ ಆ ಥರ ಫೀಲಿಂಗ್ ಬಂದು ನಾವು ಆನೆ ಟ್ರೈ ಮಾಡೋದು ಹಂಗೆ ಡೆವಲಪ್ ಆಗ್ತಾ. ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ ಈಗ? ನಾವು 5 ವರ್ಷದಿಂದ 5 ವರ್ಷದಿಂದ. ಇಬ್ರು ಸೇಮ್ 5 ವರ್ಷದಿಂದ. ಸೊ ನೀವೇನ್ ಓದ್ತಾ ಇರೋದು, ಅವ್ರೇನ್ ಓದ್ತಾ ಇರೋದು? ನಾನು 10th ಓದ್ತಾ ಇದ್ದೀನಿ. ನೀವು ಸೆಕೆಂಡ್ PU ಓದ್ತಾ ಇದ್ದೀನಿ. ಓಕೆ. ಈಗ ಆತರ ಆಟನ ನಾವು ಪ್ರದರ್ಶನ ಮಾಡ್ಬೇಕು ಅಂದ್ರೂ ಆ ಸ್ಕ್ರೀನ್ ಮೇಲೆ ಅದ್ರ ಕತೆಗಳು ನೀಟಾಗಿ ನಮ್ಗೆ ಅರ್ಥ ಆಗಿರ್ಬೇಕು. ಫಸ್ಟ್ ನಾವು ಅರ್ಥ ಮಾಡ್ಕೊಂಡ್ರೆ ಬೇರೆಯವರಿಗೆ ಅದನ್ನ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಅಲ್ವಾ, ಆ ಶೋ ಕೊಡೋದಕ್ಕೆ ಸಾಧ್ಯ. ಈ ಪುಣ್ಯಕೋಟಿ ನಾವು ಅದ್ಭುತ ಕತೆ ಕೇಳಿದೀವಿ, ಓದಿದೀವಿ, ಹಾಡ್ ಮುಖಾಂತರನು ಕೇಳಿಸ್ಕೊಂಡಿದೀವಿ. ಈ ಆರ್ಟ್ ಮುಖಾಂತರ ನೋಡಿದಾಗ ಬೇರೆದೇ ಫೀಲ್ ನಮ್ಗೆ ಆಕ್ಚುಲ್ ಆಗಿ ಕೊಡುತ್ತೆ. ಸೊ ಕಣ್ಣೀರ್ ಬಂದ್ಬಿಡುತ್ತೆ ಅದನ್ನ ನೋಡಿದಾಗ, ಕಣ್ಣು ಒದ್ದೆ ಆಗುತ್ತೆ. ಸೊ ಅದನ್ನ ಹೆಂಗ್ ನೀವು ಅರ್ಥ ಮಾಡ್ಕೊಳ್ತಾ ಹೋದ್ರಿ? ಪುಣ್ಯಕೋಟಿ ಸಾಂಗ್ ಅನ್ನೋದೇ ಒಂದು ಸತ್ಯವನ್ನ ದರ್ಶನ ಮಾಡೋದು ತುಂಬಾ ಅದ್ಭುತವಾದ ಒಂದು ಸಾಂಗ್ ಅದು. ಒಂದು ಶಾಡೋಗೆ ನಾವು ಫೀಲ್ ಕೊಡ್ಬೇಕು ಅಂದ್ರೆ ನಾವು ಮೊದ್ಲು ಆ ಕತೆನ ಅರ್ಥ ಮಾಡ್ಕೋಬೇಕು. ಆ ಕತೆ ಒಳಗಡೆ ನಾವು ಮುಳುಗ್ಬೇಕು. ಈವನ್ ಫಾರ್ ಅನ್ ಆಕ್ಟರ್, ಒಬ್ಬ ಒಂದು ಆಕ್ಟರ್ ಆಗ್ಬೇಕು ಅಂದ್ರೆ ಆ ಪಾತ್ರನ ಅವನ್ ಪಾತ್ರದ ಒಳಗೆ ಪ್ರವೇಶ ಮಾಡ್ಬೇಕು. ಸೊ ಹಾಗೆ ನಾವು ಶಾಡೋದೊಳಗಡೆ ನಾವು ಪ್ರವೇಶ ಮಾಡ್ಬೇಕು.
ಈಗ ನಾನು ಪುಣ್ಯಕೋಟಿ ಮಾಡೋದಿದ್ರೆ ಐ ಶುಡ್ ಫೀಲ್ ಮೈ ಸೆಲ್ಫ್ ಆಸ್ ಅ ಪುಣ್ಯಕೋಟಿ. ಆ ಸ್ಥಾನದಲ್ಲಿದ್ರೆ ನನಗೆ ಹೇಗಾಗಬೇಕು, ನಾನು ಒಬ್ಬ ನನ್ನ ಮಗುನ ನಾನು ಕಳ್ಕೊತಾ ಇದ್ದೀನಿ, ನಾನು ಅದನ್ನ ಅರ್ಥ ಮಾಡ್ಕೋಬೇಕು. ಎಷ್ಟು ದಿನ ತಗೊಂಡ್ರಿ ನೀವು ಇದನ್ನ ಕಲಿಯೋಕೆ, ಪುಣ್ಯಕೋಟಿ ಪರ್ಟಿಕ್ಯುಲರ್ ಆಗಿ? ಪುಣ್ಯಕೋಟಿ ಸ್ವಲ್ಪ ಫಿಗರ್ಸ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಎಕ್ಸಸೈಸ್ ಆ ಥರನ ತುಂಬ ದಿನ ಆಗುತ್ತೆ. ಹ್ಯಾಂಡ್ ಎಕ್ಸರ್ಸೈಸ್ ಅದು ಅಂದ್ರೆ ಸ್ಟಿಫ್ ಆಗಿರುತ್ತಲ್ಲ, ಸ್ವಲ್ಪ ಫ್ರೀಯಾಗಿ ಮಾಡ್ಕೊಳಕ್ಕೆ. ಹಂಗೆ ನಿಧಾನಕ್ಕೆ ಸಣ್ಣ ಸಣ್ಣ ಫಿಗರ್ಸ್ ಮಾಡ್ಕೊಂಡು ಅಂದ್ರೆ ಬೆಟ್ಟ ಗುಡ್ಡ ಆ ಥರ ಎಲ್ಲ ಮಾಡ್ಕೊಂಡು ನಿಧಾನಕ್ಕೆ ಅನಿಮಲ್ಸಿಗೆ ಬರ್ತೀವಿ. ಸೊ ಹಂಗೆ ಒಂದು ಮಿನಿಮಮ್ ಒಂದು ಅರ್ಧ ಮುಕ್ಕಾಲು ತಿಂಗಳೇನೋ ಬೇಕಾಗುತ್ತೆ.